ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿಯಲ್ಲಿ ಇದೀಗ ಆರ್ಎಸ್ಎಸ್ ಅಭಿಯಾನ ಶುರುವಾಗಿದೆ. ಮನೆ ಮನೆಗೆ ತೆರಳಿ ಆರ್ಎಸ್ಎಸ್ ಅಭಿಯಾನ ಸ್ಟಿಕ್ಕರ್ ಅನ್ನು ಅಂಟಿಸ್ತಾ ಇದ್ದಾರೆ. ಯಾರು ಭಾರತವನ್ನ ಪ್ರೀತಿಸ್ತಾರೋ ಅವರು ಆರ್ಎಸ್ಎಸ್ ಅನ್ನ ಪ್ರೀತಿ ಮಾಡ್ತಾರೆ ಅಂತಕ್ಕಂತಹ ಸ್ಟಿಕ್ಕರ್ ಅನ್ನು ಅಂಟಿಸಿ ಇದೀಗ ಸ್ವತಃ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಇದೀಗ ಅಭಿಯಾನ ಶುರುವಾಗಿದೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳನ್ನು ಬ್ಯಾನ್ ಮಾಡುವಂತೆ ಆಗ್ರಹಿಸಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಪತ್ರ ಬರೆದ ಬೆನ್ನಲ್ಲೇ ಕಲಬುರಗಿಯಲ್ಲಿ ಇದೀಗ ಆರ್ಎಸ್ಎಸ್ ಏನು ಪರವಾಗಿ ಒಂದು ಹೊಸ ಅಭಿಯಾನ ಶುರುವಾಗಿರುವಂಥದ್ದು. ಯಾರು ಭಾರತವನ್ನು ಪ್ರೀತಿಸ್ತಾರೋ ಅವರು ಆರ್ಎಸ್ಎಸ್ ಅನ್ನು ಕೂಡ ಪ್ರೀತಿಸ್ತಾರೆ ಅನ್ನುವಂಥ ಒಂದು ಸ್ಟಿಕ್ಕರ್ ಅಂಟಿಸುವ ಮುಖಾಂತರ ಆರ್ಎಸ್ಎಸ್ನ ಒಂದು ಪ್ರೀತಿ ತೋರಿಸ್ತಾ ಇರುವಂಥದ್ದು. ಈಗಾಗಲೇ ಕಲಬುರಗಿ ನಗರದ ಏನು ತಿಮ್ಮಾಪುರಿ ವೃತ್ತದಲ್ಲಿ SVP ವೃತ್ತದಲ್ಲಿ ಅದಾದ ಬಳಿಕ ಕನ್ನಡ ಭವನ, ಇದೀಗ ಐವನ್ಶಾಹಿ ಪ್ರದೇಶದಲ್ಲಿ ಏನು ಆ ಒಂದು ಆರ್ಎಸ್ಎಸ್ ಸ್ಟಿಕ್ಕರ್ಗಳನ್ನು ಅಂಟಿಸ್ತಾ ಇರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಅದರಲ್ಲಿ ಒಂದು ಹೃದಯದ ಆಕಾರದ ಸಿಂಬಲನ್ನು ಮಾಡಿ ಅಲ್ಲಿ ಭಾರತ ಮತ್ತು ಆರ್ಎಸ್ಎಸ್ ಎರಡನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಭಾಳ ಸ್ಪೆಸಿಫಿಕ್ ಆಗಿ ಯಾರು ಭಾರತವನ್ನು ಪ್ರೀತಿಸ್ತಾರೆ ಅವರು ಆರ್ಎಸ್ಎಸ್ ಅನ್ನು ಕೂಡ ಪ್ರೀತಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸ್ಟಿಕ್ಕರ್ ಅಭಿಯಾನ ಕೂಡ ಶುರು ಮಾಡಿರುವಂಥದ್ದು. ನಾನು ನೇರವಾಗಿ BJP ಮುಖಂಡರಿದ್ದಾರೆ, ನಾಯಕರು ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ RSS ಬಗ್ಗೆ ನಿನ್ನೆ ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅನ್ನುವಂಥ ಹೇಳಿಕೆ ಬೆನ್ನಲ್ಲೇ ಇದು ಶುರು ಮಾಡಿದರೆ ಏನು ಉದ್ದೇಶ ಅಂತ? ರಾಷ್ಟ್ರ ನಿರ್ಮಾಣದಲ್ಲಿ ಮತ್ತು ರಾಷ್ಟ್ರಭಕ್ತಿ ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ಜನರು ಒಗ್ಗೂಡಿಸಿಕೊಂಡು ಇವತ್ತು ರಾಷ್ಟ್ರ ಪ್ರೇಮ ಮೆರಲಿಕ್ಕೆ ಇವತ್ತು RSS ನಿರಂತರವಾಗಿ ಇವತ್ತು ಕೆಲಸ ಮಾಡ್ತಾಯಿದೆ. ಅದರ ವಿರುದ್ಧವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವ ಮುಖಾಂತರ RSS ಅನ್ನು ಕೆಲವು ಸ್ಥಳಗಳಲ್ಲಿ ನಿಷೇಧ ಮಾಡಬೇಕಂತ ಅನ್ನುವ ಇವತ್ತು ಉದ್ದಟದ ಏನು ಹೇಳಿಕೆಯನ್ನು ನೀಡಿದ್ದಾರೆ. ಇವತ್ತು ನಾವು ಭಾರತೀಯ ಪ್ರಜೆಗಳಾಗಿ ಎಲ್ಲರೂ ಕೂಡ ಇವತ್ತು ನಾವು ಖಂಡಿಸ್ತೀವಿ. ಇವತ್ತು ದೇಶವನ್ನು ಯಾರು ಪ್ರೀತಿಸ್ತಾರೋ ಇವತ್ತು RSS ಅನ್ನು ಕೂಡ ಪ್ರೀತಿ ಮಾಡುವುದು ನಮ್ಮ ದೇಶದಲ್ಲಿ ಪರಿಪಾಠ ಇದೆ. ಎಲ್ಲ ಜನರು ಕೂಡ ಇವತ್ತು RSSಗೆ ಪ್ರೀತಿ ಮಾಡುವಂಥ ಕೆಲಸ ನಮ್ಮ ದೇಶದಲ್ಲಿ ಆಗ್ತದೆ. ಇದನ್ನು ಇವತ್ತು ಪ್ರಶ್ನೆ ಮಾಡಿದಂಥ ಪ್ರಿಯಾಂಕ್ ಖರ್ಗೆ ಅವರು ನಡೆಯನ್ನು ಇವತ್ತು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೀವಿ. ಈಗ ಪದೇ RSS ಬಗ್ಗೆನೇ ಯಾಕೆ ಟೀಕೆಗಳು ಕೇಳಿ ಬರ್ತಾ ಇದೆ ಅಂತ? ಇದು ಖಂಡಿತವಾಗಿಯೂ ವಿಚಾರಧಾರೆ ಮೇಲೆ ನಡೆಯುವಂಥ ಒಂದು ವಿಷಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇವತ್ತು 100ನೇ ಶತಮಾನೋತ್ಸವವನ್ನು ಆಚರಣೆ ಮಾಡೋಂಥ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ರಾಷ್ಟ್ರವ್ಯಾಪಿ ಒಂದು ದೇಶಾಭಿಮಾನ, ಇದು ಒಳ್ಳೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ, ಯುವಕರಲ್ಲಿ ಒಳ್ಳೆ ಚಟುವಟಿಕೆಗಳು, ಒಳ್ಳೆ ಪರಂಪರೆಗಳನ್ನು, ಒಳ್ಳೆ ಸಂಸ್ಕಾರಗಳನ್ನು ತುಂಬುವಂಥ ಕೆಲಸ, ದೇಶಾಭಿಮಾನ ತುಂಬುವಂಥ ಕೆಲಸ ಇವತ್ತು RSS ಮಾಡ್ತಾಯಿದೆ. ಸೊ ಇದಿಷ್ಟು BJP ಮುಖಂಡರು ಹೇಳ್ತಾ ಇರುವಂಥ ಮಾತು. RSS ಅನ್ನು ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್. ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿಯಲ್ಲಿ ಇದೀಗ ಆರ್ಎಸ್ಎಸ್ ಅಭಿಯಾನ ಶುರುವಾಗಿದೆ. ಮನೆ ಮನೆಗೆ ತೆರಳಿ ಆರ್ಎಸ್ಎಸ್ ಅಭಿಯಾನ ಸ್ಟಿಕ್ಕರ್ ಅನ್ನು ಅಂಟಿಸ್ತಾ ಇದ್ದಾರೆ. ಯಾರು ಭಾರತವನ್ನ ಪ್ರೀತಿಸ್ತಾರೋ ಅವರು ಆರ್ಎಸ್ಎಸ್ ಅನ್ನ ಪ್ರೀತಿ ಮಾಡ್ತಾರೆ ಅಂತಕ್ಕಂತಹ ಸ್ಟಿಕ್ಕರ್ ಅನ್ನು ಅಂಟಿಸಿ ಇದೀಗ ಸ್ವತಃ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಇದೀಗ ಅಭಿಯಾನ ಶುರುವಾಗಿದೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಸರ್ಕಾರಿ ಸ್ಥಳಗಳಲ್ಲಿ RSS ಕಾರ್ಯಚಟುವಟಿಕೆಗಳನ್ನು ಬ್ಯಾನ್ ಮಾಡುವಂತೆ ಆಗ್ರಹಿಸಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಪತ್ರ ಬರೆದ ಬೆನ್ನಲ್ಲೇ ಕಲಬುರಗಿಯಲ್ಲಿ ಇದೀಗ RSS ಏನು ಪರವಾಗಿ ಒಂದು ಹೊಸ ಅಭಿಯಾನ ಶುರುವಾಗಿರುವಂಥದ್ದು. ಯಾರು ಭಾರತವನ್ನು ಪ್ರೀತಿಸ್ತಾರೋ ಅವರು RSS ಅನ್ನು ಕೂಡ ಪ್ರೀತಿಸ್ತಾರೆ ಅನ್ನುವಂಥ ಒಂದು ಸ್ಟಿಕ್ಕರ್ ಅಂಟಿಸುವ ಮುಖಾಂತರ RSSನ ಒಂದು ಪ್ರೀತಿ ತೋರಿಸ್ತಾ ಇರುವಂಥದ್ದು. ಈಗಾಗಲೇ ಕಲಬುರಗಿ ನಗರದ ಏನು ತಿಮ್ಮಾಪುರಿ ವೃತ್ತದಲ್ಲಿ SVP ವೃತ್ತದಲ್ಲಿ ಅದಾದ ಬಳಿಕ ಕನ್ನಡ ಭವನ, ಇದೀಗ ಐವನ್ಶಾಹಿ ಪ್ರದೇಶದಲ್ಲಿ ಏನು ಆ ಒಂದು RSS ಸ್ಟಿಕ್ಕರ್ಗಳನ್ನು ಅಂಟಿಸ್ತಾ ಇರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಅದರಲ್ಲಿ ಒಂದು ಹೃದಯದ ಆಕಾರದ ಸಿಂಬಲನ್ನು ಮಾಡಿ ಅಲ್ಲಿ ಭಾರತ ಮತ್ತು RSS ಎರಡನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಭಾಳ ಸ್ಪೆಸಿಫಿಕ್ ಆಗಿ ಯಾರು ಭಾರತವನ್ನು ಪ್ರೀತಿಸ್ತಾರೆ ಅವರು RSS ಅನ್ನು ಕೂಡ ಪ್ರೀತಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸ್ಟಿಕ್ಕರ್ ಅಭಿಯಾನ ಕೂಡ ಶುರು ಮಾಡಿರುವಂಥದ್ದು. ನಾನು ನೇರವಾಗಿ BJP ಮುಖಂಡರಿದ್ದಾರೆ, ನಾಯಕರು ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ RSS ಬಗ್ಗೆ ನಿನ್ನೆ ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅನ್ನುವಂಥ ಹೇಳಿಕೆ ಬೆನ್ನಲ್ಲೇ ಇದು ಶುರು ಮಾಡಿದರೆ ಏನು ಉದ್ದೇಶ ಅಂತ? ರಾಷ್ಟ್ರ ನಿರ್ಮಾಣದಲ್ಲಿ ಮತ್ತು ರಾಷ್ಟ್ರಭಕ್ತಿ ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ಜನರು ಒಗ್ಗೂಡಿಸಿಕೊಂಡು ಇವತ್ತು ರಾಷ್ಟ್ರ ಪ್ರೇಮ ಮೆರಲಿಕ್ಕೆ ಇವತ್ತು RSS ನಿರಂತರವಾಗಿ ಇವತ್ತು ಕೆಲಸ ಮಾಡ್ತಾಯಿದೆ. ಅದರ ವಿರುದ್ಧವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವ ಮುಖಾಂತರ RSS ಅನ್ನು ಕೆಲವು ಸ್ಥಳಗಳಲ್ಲಿ ನಿಷೇಧ ಮಾಡಬೇಕಂತ ಅನ್ನುವ ಇವತ್ತು ಉದ್ದಟದ ಏನು ಹೇಳಿಕೆಯನ್ನು ನೀಡಿದ್ದಾರೆ. ಇವತ್ತು ನಾವು ಭಾರತೀಯ ಪ್ರಜೆಗಳಾಗಿ ಎಲ್ಲರೂ ಕೂಡ ಇವತ್ತು ನಾವು ಖಂಡಿಸ್ತೀವಿ. ಇವತ್ತು ದೇಶವನ್ನು ಯಾರು ಪ್ರೀತಿಸ್ತಾರೋ ಇವತ್ತು RSS ಅನ್ನು ಕೂಡ ಪ್ರೀತಿ ಮಾಡುವುದು ನಮ್ಮ ದೇಶದಲ್ಲಿ ಪರಿಪಾಠ ಇದೆ.
ಎಲ್ಲ ಜನರು ಕೂಡ ಇವತ್ತು RSSಗೆ ಪ್ರೀತಿ ಮಾಡುವಂಥ ಕೆಲಸ ನಮ್ಮ ದೇಶದಲ್ಲಿ ಆಗ್ತದೆ. ಇದನ್ನು ಇವತ್ತು ಪ್ರಶ್ನೆ ಮಾಡಿದಂಥ ಪ್ರಿಯಾಂಕ್ ಖರ್ಗೆ ಅವರು ನಡೆಯನ್ನು ಇವತ್ತು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೀವಿ. ಈಗ ಪದೇ 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 RSS ಬಗ್ಗೆನೇ ಯಾಕೆ ಟೀಕೆಗಳು ಕೇಳಿ ಬರ್ತಾ ಇದೆ ಅಂತ? ಇದು ಖಂಡಿತವಾಗಿಯೂ ವಿಚಾರಧಾರೆ ಮೇಲೆ ನಡೆಯುವಂಥ ಒಂದು ವಿಷಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇವತ್ತು 100ನೇ ಶತಮಾನೋತ್ಸವವನ್ನು ಆಚರಣೆ ಮಾಡೋಂಥ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ರಾಷ್ಟ್ರವ್ಯಾಪಿ ಒಂದು ದೇಶಾಭಿಮಾನ, ಇದು ಒಳ್ಳೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ, ಯುವಕರಲ್ಲಿ ಒಳ್ಳೆ ಚಟುವಟಿಕೆಗಳು, ಒಳ್ಳೆ ಪರಂಪರೆಗಳನ್ನು, ಒಳ್ಳೆ ಸಂಸ್ಕಾರಗಳನ್ನು ತುಂಬುವಂಥ ಕೆಲಸ, ದೇಶಾಭಿಮಾನ ತುಂಬುವಂಥ ಕೆಲಸ ಇವತ್ತು RSS ಮಾಡ್ತಾಯಿದೆ. ಸೊ ಇದಿಷ್ಟು BJP ಮುಖಂಡರು ಹೇಳ್ತಾ ಇರುವಂಥ ಮಾತು. RSSನ್ನು ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕನ್. ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿಯಲ್ಲಿ ಇದೀಗ RSS ಅಭಿಯಾನ ಶುರುವಾಗಿದೆ. ಮನೆ ಮನೆಗೆ ತೆರಳಿ RSS ಅಭಿಯಾನ ಸ್ಟಿಕ್ಕರ್ ಅನ್ನು ಅಂಟಿಸ್ತಾ ಇದ್ದಾರೆ. ಯಾರು ಭಾರತವನ್ನ ಪ್ರೀತಿಸ್ತಾರೋ ಅವರು RSS ಅನ್ನ ಪ್ರೀತಿ ಮಾಡ್ತಾರೆ ಅಂತಕ್ಕಂತಹ ಸ್ಟಿಕ್ಕರ್ ಅನ್ನು ಅಂಟಿಸಿ ಇದೀಗ ಸ್ವತಃ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಇದೀಗ ಅಭಿಯಾನ ಶುರುವಾಗಿದೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಸರ್ಕಾರಿ ಸ್ಥಳಗಳಲ್ಲಿ RSS ಕಾರ್ಯಚಟುವಟಿಕೆಗಳನ್ನು ಬ್ಯಾನ್ ಮಾಡುವಂತೆ ಆಗ್ರಹಿಸಿ ಸಚಿವ ಪ್ರಿಯಾಂಕ್ ಖರ್ಗೆ CMಗೆ ಪತ್ರ ಬರೆದ ಬೆನ್ನಲ್ಲೇ ಕಲಬುರಗಿಯಲ್ಲಿ ಇದೀಗ RSS ಏನು ಪರವಾಗಿ ಒಂದು ಹೊಸ ಅಭಿಯಾನ ಶುರುವಾಗಿರುವಂಥದ್ದು. ಯಾರು ಭಾರತವನ್ನು ಪ್ರೀತಿಸ್ತಾರೋ ಅವರು RSS ಅನ್ನು ಕೂಡ ಪ್ರೀತಿಸ್ತಾರೆ ಅನ್ನುವಂಥ ಒಂದು ಸ್ಟಿಕ್ಕರ್ ಅಂಟಿಸುವ ಮುಖಾಂತರ RSSನ ಒಂದು ಪ್ರೀತಿ ತೋರಿಸ್ತಾ ಇರುವಂಥದ್ದು. ಈಗಾಗಲೇ ಕಲಬುರಗಿ ನಗರದ ಏನು ತಿಮ್ಮಾಪುರಿ ವೃತ್ತದಲ್ಲಿ, SVP ವೃತ್ತದಲ್ಲಿ, ಅದಾದ ಬಳಿಕ ಕನ್ನಡ ಭವನ, ಇದೀಗ ಐವನ್ಶಾಹಿ ಪ್ರದೇಶದಲ್ಲಿ ಏನು ಆ ಒಂದು RSS ಸ್ಟಿಕ್ಕರ್ಗಳನ್ನು ಅಂಟಿಸ್ತಾ ಇರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಅದರಲ್ಲಿ ಒಂದು ಹೃದಯದ ಆಕಾರದ ಸಿಂಬಲನ್ನು ಮಾಡಿ ಅಲ್ಲಿ ಭಾರತ ಮತ್ತು RSS ಎರಡನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಭಾಳ ಸ್ಪೆಸಿಫಿಕ್ ಆಗಿ ಯಾರು ಭಾರತವನ್ನು ಪ್ರೀತಿಸ್ತಾರೆ ಅವರು RSSನ್ನು ಕೂಡ ಪ್ರೀತಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸ್ಟಿಕ್ಕರ್ ಅಭಿಯಾನ ಕೂಡ ಶುರು ಮಾಡಿರುವಂಥದ್ದು. ನಾನು ನೇರವಾಗಿ BJP ಮುಖಂಡರಿದ್ದಾರೆ, ನಾಯಕರು ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ RSS ಬಗ್ಗೆ ನಿನ್ನೆ ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅನ್ನುವಂಥ ಹೇಳಿಕೆ ಬೆನ್ನಲ್ಲೇ ಇದು ಶುರು ಮಾಡಿದರೆ ಏನು ಉದ್ದೇಶ ಅಂತ? ರಾಷ್ಟ್ರ ನಿರ್ಮಾಣದಲ್ಲಿ ಮತ್ತು ರಾಷ್ಟ್ರ ಭಕ್ತಿ ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ಜನರು ಒಗ್ಗೂಡಿಸಿಕೊಂಡು ಇವತ್ತು ರಾಷ್ಟ್ರ ಪ್ರೇಮ ಮೆರೀಲಿಕ್ಕೆ ಇವತ್ತು RSS ನಿರಂತರವಾಗಿ ಇವತ್ತು ಕೆಲಸ ಮಾಡ್ತಾಯಿದೆ. ಅದರ ವಿರುದ್ಧವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವ ಮುಖಾಂತರ RSSನ್ನು ಕೆಲವು ಸ್ಥಳಗಳಲ್ಲಿ ನಿಷೇಧ ಮಾಡಬೇಕಂತ ಅನ್ನುವ ಇವತ್ತು ಉದ್ದಟದ ಏನು ಹೇಳಿಕೆಯನ್ನು ನೀಡಿದ್ದಾರೆ. ಇವತ್ತು ನಾವು ಭಾರತೀಯ ಪ್ರಜೆಗಳಾಗಿ ಎಲ್ಲರೂ ಕೂಡ ಇವತ್ತು ನಾವು ಅದನ್ನು ಖಂಡಿಸ್ತೀವಿ. ಇವತ್ತು ದೇಶವನ್ನು ಯಾರು ಪ್ರೀತಿಸ್ತಾರೋ ಇವತ್ತು RSSನ್ನು ಕೂಡ ಪ್ರೀತಿ ಮಾಡುವುದು ನಮ್ಮ ದೇಶದಲ್ಲಿ ಪರಿಪಾಠ ಇದೆ. ಎಲ್ಲ ಜನರು ಕೂಡ ಇವತ್ತು RSSಗೆ ಪ್ರೀತಿ ಮಾಡುವಂಥ ಕೆಲಸ ನಮ್ಮ ದೇಶದಲ್ಲಿ ಆಗ್ತದೆ. ಇದನ್ನು ಇವತ್ತು ಪ್ರಶ್ನೆ ಮಾಡಿದಂಥ ಪ್ರಿಯಾಂಕ್ ಖರ್ಗೆ ಅವರು ನಡೆಯನ್ನು ಇವತ್ತು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೀವಿ. ಈಗ ಪದೇ 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 RSS ಬಗ್ಗೆನೇ ಯಾಕೆ ಟೀಕೆಗಳು ಕೇಳಿ ಬರ್ತಾ ಇದೆ ಅಂತ? ಇದು ಖಂಡಿತವಾಗಿಯೂ ವಿಚಾರಧಾರೆ ಮೇಲೆ ನಡೆಯುವಂಥ ಒಂದು ವಿಷಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇವತ್ತು 100ನೇ ಶತಮಾನೋತ್ಸವವನ್ನು ಆಚರಣೆ ಮಾಡೋಂಥ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ರಾಷ್ಟ್ರವ್ಯಾಪಿ ಒಂದು ದೇಶಾಭಿಮಾನ, ಇದು ಒಳ್ಳೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ, ಯುವಕರಲ್ಲಿ ಒಳ್ಳೆ ಚಟುವಟಿಕೆಗಳು, ಒಳ್ಳೆ ಪರಂಪರೆಗಳನ್ನು, ಒಳ್ಳೆ ಸಂಸ್ಕಾರಗಳನ್ನು ತುಂಬುವಂಥ ಕೆಲಸ, ದೇಶಾಭಿಮಾನ ತುಂಬುವಂಥ ಕೆಲಸ ಇವತ್ತು RSS ಮಾಡ್ತಾಯಿದೆ. ಸೊ ಇದಿಷ್ಟು BJP ಮುಖಂಡರು ಹೇಳ್ತಾ ಇರುವಂಥ ಮಾತು. RSSನ್ನು ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕನ್.